ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯಂತ ಶುಭಪ್ರದವಾಗಿತ್ತು. ವರ್ಷದ ಪ್ರಾರಂಭದಲ್ಲಿ ಉನ್ನತವಾಗಿ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಭೂ ವ್ಯಾಪಾರಿಗಳಿರಲಿ, ಇಂಥವರಿಗೆ ಅತ್ಯಧಿಕ ಲಾಭಗಳು ಸಹ ಉಂಟಾಗ್ತಾ ಬರುತ್ತೆ. ಭೂಮಿಯಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳಿದ್ರೂ ಸಹ ಅವೆಲ್ಲವೂ ಸಹ ನಿವಾರಣೆಯಾಗಿ ಅತ್ಯಂತ ಲಾಭವನ್ನು ಪಡಿತಾ ಬರ್ತೀರಾ. ಮತ್ತು ಕುಟುಂಬದಲ್ಲಿ ಆರೋಗ್ಯದಲ್ಲಿ ಸಕಲರಿಗೂ ಕುಟುಂಬ ಸದಸ್ಯರಲ್ಲಿ ಆರೋಗ್ಯ ಚೇತರಿಕೆ ಉಂಟಾಗ್ತಾ ಬರುತ್ತೆ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಸಂತೋಷವನ್ನು ಕಾಣಿಸ್ತಾ ಬರ್ತೀರಾ. ಆದಷ್ಟು ಪುಣ್ಯ ಕಾರ್ಯಗಳನ್ನು ಕಟಕ ರಾಶಿಯವರು ಮಾಡುವುದು ಸೂಕ್ತ. ಮತ್ತು ವರ್ಷದ ಮಧ್ಯ ಮತ್ತು ವರ್ಷದ ಕೊನೆಯಲ್ಲೂ ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು. ಅದರೊಳಗೂ ಸಹ ವರ್ಷದ ಕೊನೆಯ ಭಾಗದಲ್ಲಿ ತಾವುಗಳು ವಾಹನ ಸಂಚಾರ ಇರಲಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳಿಂದ ಅತ್ಯಂತ ಜಾಗರೂಕತೆಯನ್ನು ಕರ್ಕ ರಾಶಿಯವರು ವಹಿಸುವುದು ಸೂಕ್ತ. ಮತ್ತು ವಿದೇಶ ಪ್ರಯಾಣ ಮತ್ತು ಪ್ರವಾಸ ಭಾಗ್ಯಗಳು, ತೀರ್ಥಕ್ಷೇತ್ರಗಳ ಸಂದರ್ಶನಗಳು ಸಹ ಕರ್ಕ ರಾಶಿಯವರಿಗೆ ಉಂಟಾಗ್ತಾ ಇರೋದ್ರಿಂದ ಮತ್ತು ಕರ್ಕ ರಾಶಿಯ ಯುವತಿಯರಿಗೆ ಆದಷ್ಟೂ ಸಹ ವಿದೇಶ ಉದ್ಯೋಗಗಳು, ವಿವಾಹ ಭಾಗ್ಯಗಳು ಸಹ ಕೂಡು ಬರ್ತಾ ಇದೆ ಅನ್ನೋದನ್ನು ಸಹ ತಿಳಿಸುತ್ತಾ ಕರ್ಕ ರಾಶಿಯವರು ಸಹ ಗುರುಗಳ ವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿಗೆ ಬಿಲ್ವದಿಂದ ಅರ್ಚನೆಯನ್ನು ಮಾಡಿ ಅಮ್ಮನಿಗೆ ವಿಶೇಷವಾಗಿ ಹಸಿರು ಬಣ್ಣದ ವಸ್ತ್ರ ಸೇವೆಯನ್ನು ಮಾಡುವುದರಿಂದ ರಾಹುಕೇತುವಿನ ಪ್ರಭಾವ ಮತ್ತು ಗುರುವಿನ ಸಂಚಾರದಿಂದ ಉಂಟಾಗುವಂತಹ ಎಲ್ಲ ದೋಷಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ಆನಂದಮಯ ಉಂಟಾಗುತ್ತೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀನಿ.